ಚೊಚ್ಚಲ ಮಹಾರಾಣಿ ಟ್ರೋಫಿ 2025 ಪಂದ್ಯಾವಳಿಗಾಗಿ ಮಹಿಳಾ ಕ್ರೀಡಾಪಟುಗಳ ಪ್ರತಿಭಾನ್ವೇಷಣೆ ನಡೆಸಿದ ಮೈಸೂರು ವಾರಿಯರ್ಸ್. ಜುಲೈ 27, 2025 ಬೆಂಗಳೂರು. ಭಾರತದ ಪ್ರಮುಖ ಅಗರಬತ್ತಿ ತಯಾರಕರಾದ ಎನ್ಆರ್ ಗ್ರೂಪ್ ಅಧೀನದ ಮೈಸೂರು ವಾರಿಯರ್ಸ್ ಕ್ರಿಕೆಟ್ ತಂಡವು ಚೊಚ್ಚಲ ಮಹಾರಾಣಿ ಟ್ರೋಫಿ 2025 ಕೆಸಿಎ ಟಿ20 ಪಂದ್ಯಾವಳಿಯಲ್ಲಿ ತನ್ನ ತಂಡವನ್ನು ಪ್ರತಿನಿಧಿಸಬಲ್ಲ ಮಹಿಳಾ ಕ್ರೀಡಾಪಟುಗಳಿಗಾಗಿ ಬೆಂಗಳೂರಿನ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪ್ರತಿಭಾನ್ವೇಷಣಾ ಕಾರ್ಯಕ್ರಮವನ್ನು ನಡೆಸಿತು. ವಿಶೇಷವೆಂದರೆ ಈ ಕಾರ್ಯಕ್ರಮದಲ್ಲಿ ಭಾರತ ಟೆಸ್ಟ್ ತಂಡದ ಕ್ರಿಕೆಟ್ ಆಟಗಾರ್ತಿ ಶುಭಾ ಸತೀಶ್ ಮತ್ತು ಹಲವಾರು ರಾಜ್ಯ ಮಟ್ಟದ ಕ್ರಿಕೆಟ್ ಆಟಗಾರ್ತಿಯರು ಪಾಲ್ಗೊಂಡರು. ಮಹಾರಾಜ ಟ್ರೋಫಿ ಕೆಸಿಎ ಟಿ20 ಪಂದ್ಯಾವಳಿಯ ಯಶಸ್ಸಿನ ಆಧಾರದಲ್ಲಿ ಈ ವರ್ಷ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಸಿಎ ಮಹಿಳಾ ಕ್ರಿಕೆಟಿಗರಿಗಾಗಿ ಮಹಾರಾಣಿ ಟ್ರೋಫಿ ಟಿ20 ಪಂದ್ಯಾವಳಿ ಆಯೋಜಿಸಲಾಗಿದ್ದು, ಈ ನಿಟ್ಟಿನಲ್ಲಿ ಮೈಸೂರು ವಾರಿಯರ್ಸ್ ತಂಡವು ಪ್ರತಿಭಾನ್ವೇಷಣಾ ಕಾರ್ಯಕ್ರಮ ನಡೆಸಿದೆ. ಜುಲೈ 29ರಂದು ಕೆಸಿಯಲ್ಲಿ ಕ್ರೀಡಾಪಟುಗಳ ಹರಾಜು ಕಾರ್ಯಕ್ರಮ ನಡೆಯಲಿದೆ. ನಮಸ್ಕಾರ, ನನ್ನ ಹೆಸರು ಕರುಣಾ ಜೈನ್ ಅಂತ, ಮೈಸೂರು ವಾರಿಯರ್ಸ್ ಹೆಡ್ ಕೋಚು. ಇವತ್ತು ಟ್ರಯಲ್ಸ್ ನಡೆದಿದೆ. ಅರೌಂಡ್ 250 to 300 ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಒಳ್ಳೆ ರೀತಿ ಯಂಗ್ಸ್ಟರ್ಸ್ ಕಂಡು ಬಂದಿದ್ದಾರೆ. ಐ ಥಿಂಕ್ ಕರ್ನಾಟಕ ಫ್ಯೂಚರ್ ತುಂಬ ಚೆನ್ನಾಗಿದೆ. ಟ್ರಯಲ್ಸಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಮೇನ್ಲಿ ಆಲ್ರೌಂಡರ್ಸ್ ನಾವು ನೋಡ್ತಾ ಇದ್ದೀವಿ, ಯಾಕೆಂದರೆ T20ನಲ್ಲಿ ಬೇಕಾಗಿರೋದು ಆ ಫಾರ್ಮ್ಯಾಟಲ್ಲಿ. ಬಟ್ ಓವರಾಲ್ ಪಿಕ್ಚರ್ ನೋಡೋಕೆ ಹೋದರೆ ಐ ಥಿಂಕ್ ಕರ್ನಾಟಕ ಸೀನಿಯರ್ ಕ್ರಿಕೆಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ 2-3 ಸೀಸನಿಂದ. ಕೋರ್ ಅವ್ರನ್ನ ಇಟ್ಕೊಂಡು ಆಡ್ತೀರಿ. ಬಟ್ ಅಗೇನ್ ಯಂಗ್ ಟ್ಯಾಲೆಂಟು ಔಟ್ಸ್ಕರ್ಟ್ಸಿಂದ ಬರೋರ ಆಪರ್ಚುನಿಟೀಸ್ ಟ್ಯಾಲೆಂಟ್ ಇದ್ದರೆ ಖಂಡಿತ ಅವ್ರನ್ನ ಟೀಮಲ್ಲಿ ತೊಗೊತೀರಿ. ಆಪ್ಷನ್ಸು ಬರೋದಿದೆ, ಪ್ರಿಪ್ರೇಷನ್ಸ್ ಚೆನ್ನಾಗಿದೆ. ಸೊ ಕೂತಿದ್ದೀವಿ ನಮ್ಮ ಕೋರ್ ಟೀಮ್ ಜೊತೆ, ಒಂದು 4-5 ಅವ್ರ ಜೊತೆ. ಸೊ ಡಿಸ್ಕಷನ್ಸ್ ನಡೀತಾ ಇದೆ, ಯಾರು ಬೇಕು ಯಾರು ಬೇಡ ಅಂತ. ಬಟ್ ಅಗೇನ್ ಫಸ್ಟ್ ಟೈಮ್ ನಡೀತಾ ಇರೋದ್ರಿಂದ ಸ್ವಲ್ಪ ಎಫರ್ಟ್ಸ್ ಹಾಕಬೇಕಾಗತ್ತೆ ನಮ್ಮ ಕಡೆಯಿಂದ. ಸೊ ಫಸ್ಟ್ ಸ್ಟಾರ್ಟ್ ಇಂಪಾರ್ಟೆಂಟ್ ಇತ್ತು ನಮಗೆ. ಇದು ಕಾಯ್ತಾ ಇದೆ ಒಂದು 2-3 ವರ್ಷದಿಂದ. ಬಟ್ ಈ ಸತಿ ಬಂದಿರೋದು ತುಂಬ ಖುಷಿ ಆಗುತ್ತೆ. ಹೀಗೆ ಮುಂದೆ ನಡ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಎಷ್ಟು ಜನ ಸೆಲೆಕ್ಟ್ ಮಾಡಿ ಏನೇ ಐಡಿಯಾ ಇದೆ? 15 ಪ್ಲೇಯರ್ಸ್ ಸೆಲೆಕ್ಟ್ ಆಗ್ತಾರೆ ಒನ್ ಟೀಮಲ್ಲಿ, ಸೇಮ್ ಆಸ್ ಮೆನ್ಸ್ ಕ್ರಿಕೆಟ್. ಎಲ್ಲಿಂದ ಬಂದಿದ್ದಾರೆ? ಹುಬ್ಳಿ ಧಾರವಾಡದಿಂದ ಸುಮಾರು ಜನ ಬಂದಿದ್ದಾರೆ. ಮೈಸೂರು ತುಂಬ ಜನ ಬಂದಿದ್ದಾರೆ. ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಕೋರ್ ಇರೋದ್ರಿಂದ ಐ ಥಿಂಕ್ ಆಲ್ ಓವರ್ ಉಡುಪಿಯಿಂದ ಒಂದು ಒಳ್ಳೆ ಟ್ಯಾಲೆಂಟ್ ಕಂಡು ಬಂದಿದೆ. ಮ್ಯಾಂಗ್ಳೂರಿಂದ ಸುಮಾರು ಜನ ಬಂದಿದ್ದಾರೆ. ನಮಸ್ಕಾರ, ನಾನು ಹರ್ಷಿತಾ ಕೃಷ್ಣಮೂರ್ತಿ. ನಾನು ಮೈಸೂರು ವಾರಿಯರ್ಸ್ ಮಹಿಳೆ ತಂಡದ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್. ಇವತ್ತು ಓಪನ್ ಟ್ರಯಲ್ಸ್ ಇದೆ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ. ನಾವು ನೋಡಿದಂಗೆ 300+ ಹುಡುಗಿರು ಬಂದಿದ್ದಾರೆ ಟ್ರಯಲ್ಸ್ ಕೊಡೋಕ್ಕೆ. ಇನ್ಫ್ಯಾಕ್ಟ್ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಜನನ ಟ್ರಯಲ್ಸಲ್ಲಿ ನೋಡಿ. ಸೊ ನೋಡೋಣ ಹೇಗೆ ಟೀಮ್ ಬ್ಯಾಲೆನ್ಸ್ ಆಗುತ್ತೆ. ಅದಾದಮೇಲೆ ವಿಲ್ ವರ್ಕ್ ಆನ್ ದೇ ಸ್ಟ್ರೆಂತ್ಸ್ ಆ್ಯಂಡ್ ಟ್ರೈ ಟು ಹ್ಯಾವ್ ಅ ಗುಡ್ ಟೂರ್ನಮೆಂಟ್. ಟ್ರೈನಿಂಗ್ ಇದೆ ಇವಾಗ. ಟೀಮ್ ಶಾರ್ಟ್ ಲಿಸ್ಟ್ ಆದಮೇಲೆ ಟ್ರೈನಿಂಗ್ ಪ್ಲ್ಯಾನ್ಸ್ ಮುಂದೆ ಏನು ಅಂತ ಡಿಸೈಡ್ ಮಾಡ್ತೀವಿ. ಮಹಾರಾಣಿ ಟ್ರೋಫಿ ಕರ್ನಾಟಕ ವಿಮೆನ್ ಕ್ರಿಕೆಟರ್ಸ್ಗೆ ತುಂಬ ಒಳ್ಳೆ ಆಪರ್ಚುನಿಟಿ. ಅಂದರೆ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ತೋರ್ಸೋಕ್ಕೆ. ಈ ಮೆನ್ಸ್ ಯಾವ ಇಂಟೆನ್ಸಿಟಿಯಲ್ಲಿ ಕಂಪೀಟ್ ಮಾಡ್ತಾರೋ, ಯಾವ ಫಿಟ್ನೆಸ್ ಲೆವೆಲ್ ಇದೆಯೋ ಅದೇ ಫಿಟ್ನೆಸ್ ಲೆವೆಲಲ್ಲಿ ಅದೇ ಇಂಟೆನ್ಸಿಟಿಯಲ್ಲಿ ನಮ್ಮ ವಿಮೆನ್ಸೂ ಕಂಪೀಟ್ ಮಾಡ್ಬೋದು ಅಂತ. ಸೊ ಇದರಲ್ಲಿ ಸಾಕಷ್ಟು ಹುಡುಗಿರಿಗೆ ಆಪರ್ಚುನಿಟಿ ಸಿಗುತ್ತೆ. ಸೊ ಹೊಸ ಟ್ಯಾಲೆಂಟು ಕಾಣ್ಬರುತ್ತೆ ನಮಗೆ ಈ ಟೂರ್ನಮೆಂಟ್ಸಲ್ಲಿ. ಸೊ ಅದು fitness wise, intensity wise, passion wise, I think women and men are the same. So I hope they'll prove it in the first edition of Maharani Trophy. I wish the girls all the best. ಎಲ್ರಿಗೂ ನಮಸ್ಕಾರ. ನಾನು MR ಸುರೇಶ್, ಮೈಸೂರು ವಾರಿಯರ್ಸ್ ತಂಡದ ಟೀಮಿನ ವ್ಯವಸ್ಥಾಪಕ. ನಿಮಗೆಲ್ಲ ತಿಳಿದಿರುವಂತೆ ಮೈಸೂರು ವಾರಿಯರ್ಸ್ ತಂಡವನ್ನು ಸೈಕಲ್ ಪ್ಯೂರ್ ಅಗರಬತ್ತಿ ಈಗಾಗಲೇ 10 ವರ್ಷಗಳ ಹಿಂದೆ ಆ ಟೀಮನ್ನು ತೆಗೆದುಕೊಂಡ ವರ್ಷವೇ ಕೂಡ ನಾವು ಚಾಂಪಿಯನ್ ಆಗಿದ್ವಿ. ಕಳೆದ ವರ್ಷ ಕೂಡ ನಾವು ಚಾಂಪಿಯನ್ ಆಗಿದ್ವಿ. ಇದೇ ನಿಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮಹಿಳೆಯರಿಗಾಗಿ ಅಂದರೆ ಮಹಾರಾಣಿ ಟ್ರೋಫಿ ಅಂತ ಕ್ರಿಕೆಟನ್ನು ಫ್ರ್ಯಾಂಚೈಸಿ ಮಾಡಲಲ್ಲಿ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಕೂಡ ಕ್ರಿಕೆಟ್ಗೆ ಸಪೋರ್ಟ್ ಮಾಡ್ತಾ ಬಂದಿರುವಂತಹ ನಾವು ಮೈಸೂರು ವಾರಿಯರ್ಸ್ ಈ ಬಾರಿ ಮೈಸೂರು ವಾರಿಯರ್ಸ್ ಮಹಾರಾಣಿ ಟ್ರೋಫಿಗಾಗಿ ಒಂದು ತಂಡವನ್ನು ನಾವು ಕೂಡ ಫ್ರಾಂಚೈಸಿ ಮಾಡಲೇ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಟ್ರಯಲ್ಸನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ತಿಳಿದಿರುವಂತೆ ಭಾರತಾದ್ಯಂತ ವಿಮೆನ್ಸ್ ಕ್ರಿಕೆಟ್ IPL ಥರ ಮಾದರಿಯಲ್ಲಿ WPL ಕೂಡ ಈಗ ಚಾಲ್ತಿಯಲ್ಲಿದೆ. ಅದೇ ರೀತಿ ಕರ್ನಾಟಕ ರಾಜ್ಯ ಕೂಡ ಕಳೆದ ಬಾರಿ ಒಂದು ವಿಶೇಷ ಪಂದ್ಯವನ್ನು ನಡೆಸ್ಕೊಟ್ಟಿದ್ರು. ಇದೇ ಮೊದಲ ಬಾರಿಗೆ ಮಹಾರಾಣಿ ಟ್ರೋಫಿ ಅಂತ ಹೇಳಿ 5 ಫ್ರಾಂಚೈಸಿಗಳ ಒಂದು ಟೂರ್ನಮೆಂಟನ್ನು ಮಾಡ್ತಾ ಇದ್ದಾರೆ. ಈ ಫ್ರಾಂಚೈಸಿಗಳ ಟೂರ್ನಮೆಂಟು ಇದೇ ತಿಂಗಳ ಅಂದರೆ ಆಗಸ್ಟ್ 5ನೇ ತಾರೀಕಿಂದ 10ನೇ ತಾರೀಕು ತನಕ ಆಲೂರು ಕ್ರಿಕೆಟ್ ಗ್ರೌಂಡಲ್ಲಿ ನಡೀತಾ ಇದೆ. ಇದಕ್ಕೆ 29ನೇ ತಾರೀಕು ಆಕ್ಷನ್ ಕೂಡ ನಡೆಯಲಿದೆ. ಅತಿ ಹೆಚ್ಚು ಪೂಲ್ A, ಪೂಲ್ B, ಪೂಲ್ C ಅಂತ 3 ರೀತಿ ಆಟಗಾರರು
ರಾಜ್ಯವನ್ನು ಪ್ರತಿನಿಧಿಸಿದ್ದವರು ಅಂಡರ್ 19 ಅಂಡರ್ 23ಯಲ್ಲಿ ಆಡಿರುವಂಥವ್ರು, ಅದಲ್ಲದೆ ಇದೇ ಮೊದಲ ಬಾರಿಗೆ ಕ್ರಿಕೆಟನ್ನು ಆಡ್ತಾ ಇರೋರು ಪೂಲ್ ಸಿ ಅಂಥೇಳಿ 3 ವಿಭಾಗವಾಗಿ ವಿಂಗಡಿಸಿದ್ದಾರೆ. ಇಲ್ಲೇನಾಗುತ್ತೆ, ನಾವು ಯಾಕೆ ಈ ಟ್ಯಾಲೆಂಟ್ ಹಂಟನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪೂಲ್ ಎ ಪೂಲ್ ಬಿ ಆಟಗಾರರ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಸಿಗುತ್ತೆ, ಅವರ ಆಟವನ್ನು ನಾವು ನೋಡಿರ್ತೇವೆ. ಆದರೆ ಪೂಲ್ ಸಿಯಲ್ಲಿ ಹೆಚ್ಚು ಅವರಿಗೆ ಆಟಗಾರರಿಗೆ ಅವಕಾಶಗಳು ಸಿಕ್ಕಿರೋದಿಲ್ಲ. ಅದನ್ನು ಇಲ್ಲಿ ನೋಡಲಿಕ್ಕೆ ಟ್ರಯಲ್ಸ್ನಲ್ಲಿ ನಾವು ಬಹಳ ಕಡಿಮೆ ಸಮಯ ಸಿಕ್ಕಿದ್ರೂ ಕೂಡ ಅವರ ಸ್ಕಿಲ್ಸ್ ಏನಿದೆ ಅನ್ನೋದನ್ನು ನಾವು ನೋಡ್ತೇವೆ. ಇಲ್ಲಿ ನಮ್ಮ ತಂಡದ ಮುಖ್ಯ ಕೋಚ್ ಆಗಿ ಕರುಣಾ ಜೈನ್ ಅವರಿದ್ದಾರೆ, ಜೊತೆಗೆ ಅಸಿಸ್ಟೆಂಟ್ ಆಗಿ ರಜತ್ ಇದ್ದಾರೆ, ನಮ್ಮ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಆಗಿ ಹರ್ಷಿತಾ ಕೃಷ್ಣಮೂರ್ತಿ ಅವರಿದ್ದಾರೆ, ತದನಂತರ ಫಿಸಿಯೋ ಆಗಿ ನಮ್ಮ ಹತ್ರ ಮೃದು ಗೌತಮ್ ಇದ್ದಾರೆ. ಇವರೆಲ್ಲರ ಟೀಮನ್ನು ಒಳಗೊಂಡಂತಹ ಮೈಸೂರು ವಾರಿಯರ್ಸ್ ತಂಡ ಈ ಒಂದು ಪಂದ್ಯಾವಳಿಗೆ ನಾವಾದರೂ ರೆಡಿಯಾಗಿದ್ದೇವೆ. 29ಕ್ಕೆ ಒಳ್ಳೆಯ ತಂಡವನ್ನು ತೆಗೆದುಕೊಂಡು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವಿದ್ದರೆ ಈ ಬಾರಿ ಟ್ರೋಫಿಯನ್ನು ನಾವು ಗೆಲ್ಲಲಿಕ್ಕೆ ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಗೋ ವಾರಿಯರ್ಸ್. गुड आफ्टरनून सबके लिए। मेरा नाम अकफिन रूही है, मैं धारवाड़ से हूँ और मैं बैटिंग ऑलराउंडर हूँ, मीडियम पेस बॉलिंग करती हूँ और सब लोग बोलते हैं अच्छी फील्डर भी हूँ, सो लगता है। और इधर अच्छा अपॉर्चुनिटीज़ मिल रहा है हम लोग को। मैसूर महारानी ट्रॉफी के लिए हम लोग को सिलेक्शंस रखा है, तो आई होप इट गो वेल, सो ऑल द बेस्ट टू एवरीवन। प्रैक्टिस हम लोग का बहुत अच्छा जा रहा है और सब कोचर्स फिजियोज़ बहुत सपोर्ट कर रहे हैं और वुमेंस क्रिकेट को स्पेशली पहले जो नहीं मिलता था, अभी हमको भी कॉन्फिडेंस आ रहा है आगे से कि हम भी खेल सकते हैं, आगे बढ़ सकते हैं। तो इंडिया के लिए सब लोग होप कर रहे हैं, जो बेटर रहेगा वो जाएगा, तो सबकी प्रैक्टिस बहुत अच्छी चल रही है। ಗುಡ್ ಆಫ್ಟರ್ನೂನ್, ನಾನು ಆರಾಧನಾ ಹೆಬ್ಳಿಕರ್ ಅಂತ, ನಾನು ಧಾರವಾಡಿಂದ. ನಾನು ಲೆಫ್ಟ್ ಆರ್ಮ್ ಬ್ಯಾಟರ್ ಮತ್ತು ಲೆಫ್ಟ್ ಆರ್ಮ್ ಆಫ್ ಸ್ಪಿನ್. ನನ್ನ ಸಿಲೆಕ್ಷನಿಗೆ ಬಂದಿದ್ದೆ, ತುಂಬ ಚೆನ್ನಾಗಿತ್ತು. ಎಲ್ಲ ಫಿಸಿಯೋಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಕೋಚಸ್ ಇದ್ದಾರೆ, ಸಿಲೆಕ್ಷನ್ ಪ್ರೊಸೆಸ್ ಎಲ್ಲ ಚೆನ್ನಾಗಿದೆ. ನನಗೆ ತುಂಬ ಇಂಟ್ರೆಸ್ಟು ಕ್ರಿಕೆಟ್, ನಾನು ತುಂಬ ಪ್ರಾಕ್ಟೀಸ್ ಮಾಡ್ತೀನಿ, ಚೆನ್ನಾಗಿ ಅನಿಸ್ತಿದೆ ಕ್ರಿಕೆಟ್ ಆಡೋಕ್ಕೆ.